ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. 22 ಕ್ಯಾರೆಟ್ನ 1 ಗ್ರಾಮ್ ಚಿನ್ನದ ಬೆಲೆ ಬರೋಬ್ಬರಿ 16,395 ತಲುಪಿಟ್ಟಿದೆ. ಹಾಗಾಗಿ ಚಿನ್ನ ಕೊಂಡ್ಕೊಳ್ಳೋದಂತೂ ಇದೀಗ ದೂರದ ಮಾತಾಗಿದೆ. ಇದ್ದಂಥ ಚಿನ್ನವನ್ನು ಸೇಫ್ ಆಗಿ ಇಡಬೇಕಂದ್ರೆ ನಾವು ಬ್ಯಾಂಕ್ ಲಾಕರ್ ಮುಖಾಂತರ ಇಟ್ಟರೆ, ಬ್ಯಾಂಕ್ನಲ್ಲಿ ಇಟ್ಟರೆ ಅದು ಸೇಫ್ ಆಗಿರುತ್ತೆ. ಯಾಕಂದರೆ ಚಿನ್ನದ ಬೆಲೆ ಗಗನಕ್ಕೆ ಏರಿರೋದ್ರಿಂದ ಈ ಕಳ್ಳತನ ತುಂಬ ಜಾಸ್ತಿ ಆಗ್ತಿದೆ. ಎಲ್ಲ ಕಡೆ ಸಿಟಿಯಿಂದ ಹಿಡಿದು ಹಳ್ಳಿ ತನಕ ಇದೀಗ ಚಿನ್ನದ ಕಳ್ಳತನ ತುಂಬ ಜಾಸ್ತಿ ಆಗ್ತಿದೆ. ಹಾಗಾಗಿ ಚಿನ್ನವನ್ನು ಯಾವ ಬ್ಯಾಂಕಲ್ಲಿ ಸೇಫ್ ಆಗಿ ಲಾಕರ್ಲಿಟ್ಟರೆ ಅದು ಎಷ್ಟು ಚಾರ್ಜ್ ಆಗುತ್ತೆ ಮತ್ತು ನಾವು ಎಷ್ಟು ಫೀಸನ್ನು ಕಟ್ಟಬೇಕಾಗುತ್ತೆ, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಿ. ವೀಕ್ಷಕರೇ, ಈ ಚಿನ್ನದ ಬಗ್ಗೆ ವಿಡಿಯೋ ಮಾಡಬೇಕಂದ್ರೆ ಸ್ವಲ್ಪ ಬೇಸರ ಆಗುತ್ತೆ. ಯಾಕಂದರೆ ನಿನ್ನೆ ಇದ್ದಂಥ ಚಿನ್ನದ ಬೆಲೆ 1 ಗ್ರಾಮಿಗೆ 15,395 ಇತ್ತು. ಈಗ ಬೆಳಿಗ್ಗೆ ಎದ್ದು ನೋಡಿದ್ರೆ ಬರೋಬ್ಬರಿ 1 ಗ್ರಾಮಿಗೆ 1,000ದಷ್ಟು. ಇಡೀ ನಮ್ಮ ಚಿನ್ನದ ಇತಿಹಾಸದಲ್ಲಿ ಒಂದೇ ದಿನ ಚಿನ್ನದ ಬೆಲೆ 1,000 ಅಂದರೆ ಗ್ರಾಮಿಗೆ 1,080 ರೂಪಾಯಿ ಜಾಸ್ತಿ ಆಗಿದ್ದು ಇಡೀ ನಮ್ಮ ಚಿನ್ನದ ಹಿಸ್ಟ್ರಿಯಲ್ಲಿ ಇಲ್ಲ, ಅಥವಾ ಚಿನ್ನದ ಬಿಸ್ನೆಸ್ ಹಿಸ್ಟ್ರಿಯಲ್ಲಿ ಇಲ್ಲ ಅಂತ ಹೇಳ್ಬೋದು. ಯಾಕಾಯಿತು, ಏನಾಯಿತು, ಅದಕ್ಕೆ ಬೇರೆ ಅದೇ ಕಾರಣ ಇದೆ. ಆದರೆ ನಾನು 10 ಗ್ರಾಮ್ನ ಒಂದು ಚಿನ್ನದ ಚೈನನ್ನು ಖರೀದಿ ಮಾಡಬೇಕಂದ್ರೆ ಎಷ್ಟಾಗುತ್ತೆ ಅನ್ನೋದನ್ನು ವಿತ್ GST ವಿತ್ ಮೇಕಿಂಗ್ ಚಾರ್ಜ್ ಎಲ್ಲವನ್ನು ಹೇಳ್ತೇನೆ ನೋಡಿ. ಇವತ್ತು ಇರುವಂಥ ಬೆಲೆ ಚಿನ್ನದ 1 ಗ್ರಾಮ್ನ 22 ಕ್ಯಾರೆಟ್ನ ಚಿನ್ನದ ಬೆಲೆ 16,395 ಇದೆ. ನೀವು 10 ಗ್ರಾಮ್ನ ಒಂದು ಚಿನ್ನದ ಚೈನನ್ನು ಖರೀದಿ ಮಾಡಬೇಕಂತ ಇಟ್ಕೊಳ್ಳಿ. 1 ಗ್ರಾಮಿಗೇನು ಬರಲ್ಲ, 1 ಗ್ರಾಮಿಗೆ ಯಾವ ಆಭರಣನೂ ಕೂಡ ಆಗಲ್ಲ. 10 ಗ್ರಾಮ್ನ ಒಂದು ಚಿನ್ನದ ಚೈನನ್ನು ನೀವು ಆಭರಣ ಅಂಗಡಿಯಲ್ಲಿ ಖರೀದಿ ಮಾಡಬೇಕಂದ್ರೆ ನೀವು ಎಷ್ಟು ಹಣವನ್ನು ಪೇ ಮಾಡಬೇಕಾಗುತ್ತೆ ಅಂತ ಹೇಳ್ತೇನೆ. 10 ಗ್ರಾಮದ ಚಿನ್ನದ ಬೆಲೆ ಎಷ್ಟಾಗುತ್ತೆ ಅಂದರೆ 1,63,950 ರೂಪಾಯಿ ಚಿನ್ನಕ್ಕೆ ಆಗುತ್ತೆ, ಕೇವಲ ಚಿನ್ನಕ್ಕಾಗತ್ತೆ. ಅದಕ್ಕೆ 15% ಮೇಕಿಂಗ್ ಚಾರ್ಜ್ ಹಾಕ್ತಾರೆ ಅವರು. ಅದು ಸ್ವಲ್ಪ ಜಾಸ್ತಿ ಕೂಡ ಆಗುತ್ತೆ. ಯಾಕಂದರೆ ಸ್ವಲ್ಪ ಚೈನ್ ಅಂದ್ಕೊಂಡು ನಾನು 15% ಅಂತಾರೆ. ಸ್ವಲ್ಪ ಬೇರೆ ಕ್ಲಿಷ್ಟವಾದಂಥ, ಸ್ವಲ್ಪ ಕಷ್ಟವಾದಂಥ ಡಿಸೈನ್ ಇದ್ದರೆ ಅಲ್ಲಿ ಮೇಕಿಂಗ್ ಚಾರ್ಜ್ ಜಾಸ್ತಿ ಆಗುತ್ತೆ. ಅಂದರೆ ಸಿಂಪಲ್ ಆದ ಒಂದು ಚೈನ್ನ ಮೇಕಿಂಗ್ ಚಾರ್ಜ್ ಅಂದರೆ 15% ಮೇಕಿಂಗ್ ಚಾರ್ಜ್ ಹಾಕಿದ್ರೆ ಅದಕ್ಕೆ 24,592 ಆಗುತ್ತೆ. ನೋಡಿ, ಚಿನ್ನದ ಬೆಲೆ 1,63,950, ಅದಕ್ಕೆ 15% ಮೇಕಿಂಗ್ ಚಾರ್ಜ್ ಆದರೆ 24,592 ಆಗುತ್ತೆ. ಅದಕ್ಕೆ GST 3% ಹಾಕಿದ್ರೆ 4,918 ರೂಪಾಯಿ GST ಆಗುತ್ತೆ. ಇವೆಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿದಾಗ 1,93,460 ರೂಪಾಯಿ ಆಗುತ್ತೆ. ಹತ್ರ 2 ಲಕ್ಷ, ಕೇವಲ 4-5 ಸಾವಿರ ರೂಪಾಯಿ ಕಡಿಮೆ ಇದೆ. ನಾಳೆ ಅದು ರೀಚ್ ಆಗುತ್ತೆ. 10 ಗ್ರಾಮ್ನ ಚಿನ್ನದ ಚೈನಿನ ಆಭರಣದ ಬೆಲೆ 1,93,460 ರೂಪಾಯಿ ಆಗುತ್ತೆ. ಇದನ್ನು ಯಾಕೆ ಹೇಳಿದೆ ಅಂದರೆ, ನಾನು ಚಿನ್ನದ ಬೆಲೆ ಗಗನಕ್ಕೇರ್ತಾ ಇದೆ. ಇವತ್ತು ನಾಳೆ ನಾಡಿದ್ದು ಹೀಗೆ ಎಷ್ಟಾಗತ್ತೆ ಅನ್ನೋದು ಕೂಡ ಲೆಕ್ಕಕ್ಕೆ ಸಿಗ್ತಾ ಇಲ್ಲ. ಮತ್ತು ನಾನು ಕಳೆದ 1 ವಾರದ ಹಿಂದೆ ಹೇಳಿದೆ, ಚಿನ್ನದ ಬೆಲೆ ಈ ಇಯರ್ ಎಂಡ್ ಒಳಗಡೆ, ಈ 26 ಮುಗಿದ್ರೊಳಗೆ 4.5 ಲಕ್ಷ ದಾಟುತ್ತೆ ಅನ್ನುವಂಥ ಲೆಕ್ಕಾಚಾರ ಕೂಡ ಹೇಳಿತ್ತು. ಆದರೆ ಈಗಿನ ಪ್ರಕಾರ 4.5 ಲಕ್ಷ 5-6 ಲಕ್ಷ ದಾಟಿದ್ರೂ ಕೂಡ ಅದು ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ಮತ್ತು ಬೆಳ್ಳಿಯ ರೇಟ್ ಕೂಡ ಕಳೆದ ಒಂದು 15 ದಿನಗಳ ಹಿಂದೆ 1,20,30,000 ಇತ್ತು. ಆದರೆ ಇವತ್ತಿನ ಸಿಲ್ವರ್ನ ಬೆಲೆ 1 kgಗೆ ಬರೋಬ್ಬರಿ 4,10,000 ರೂಪಾಯಿ ಆಗಿದೆ. ಹಾಗಾಗಿ ಚಿನ್ನ ಬೆಳ್ಳಿ ಅನ್ನೋದು ಆ್ಯಕ್ಚುಲಿ ಚಿನ್ನ ಬೆಳ್ಳಿನೇ ಆಗಿದೆ. ಅದು ಕೈಗೆಟುಕದಂಥ ಮಾತಿತ್ತಲ್ಲ ಹಳೆ ಕಾಲದಲ್ಲಿ. ಈಗೂ ಕೂಡ ಅದು ನಾರ್ಮಲಿ ಸಾಮಾನ್ಯ ಜನರಿಗೆ ಕೈಗೆಟಕ್ಲಿಕ್ಕೆ ಆಗ್ತಾ ಇಲ್ಲ. ಇದರ ಮತ್ತೊಂದು ವ್ಯತಿರಿಕ್ತ ಪರಿಣಾಮ ಅಂದರೆ, ನಮ್ಮಂಥವರು ಚಿನ್ನವನ್ನು ಖರೀದಿ ಮಾಡಲಿಕ್ಕಾಗಲ್ಲ. ಆದರೆ ಇದ್ದ ಚಿನ್ನವನ್ನು ನಾವು ಹೇಗೆ ಸೇಫ್ ಆಗಿಟ್ಕೊಳ್ಬೇಕು ಎನ್ನುವಂಥ ದೊಡ್ಡ ಒಂದು ಗೊಂದಲ ಮತ್ತು ಕುತೂಹಲ ಮತ್ತು ಒಂದು ರಕ್ಷಣಾತ್ಮಕವಾದಂಥ ಆಟ ಅಂತಲ್ಲ, ಹಾಗೆ ನಾವು ಇರುವಂಥ 10 ಗ್ರಾಮು 20 ಗ್ರಾಮು 100 ಗ್ರಾಮು 150 ಗ್ರಾಮು ನಮ್ಮ ಹೆಂಗಸರ ಮೈ ಮೇಲಿದ್ದಂಥ ಚಿನ್ನವನ್ನು ಹೇಗೆ ಸರಿಯಾಗಿ ಇಟ್ಕೊಳ್ಬೇಕು. ಯಾಕಂದರೆ ಒಂದು ಚಿಕ್ಕ ಚೈನನ್ನು ಕದ್ರೂ ಕೂಡ ಅವನಿಗೆ ಕಳ್ಳತನಿಗೆ 2 ಲಕ್ಷ 2.5 ಲಕ್ಷ ರೂಪಾಯಿ ಸಿಕ್ಬಿಡುತ್ತೆ. ಹಾಗಾಗಿ ಹಣ ಕದ್ಕೊಂಡು ಅಲ್ಲಿ ಹುಡುಕಿ ಇಲ್ಲಿ ಹುಡುಕಿ ಬಿರುಕಿ ಓಪನ್ ಮಾಡಿ ಅದನ್ನು ಓಪನ್ ಮಾಡಿ ಒಂದು 2 ಲಕ್ಷ ಕಳಿಬೇಕಂತ ತುಂಬ ಕಷ್ಟಪಡಬೇಕಾಗುತ್ತೆ ಅವನು. ಆ ಮನೆಯಲ್ಲಿ 2 ಲಕ್ಷ ಜನ ಇಟ್ಕೊಳ್ಳೋ. ಯಾಕಂದರೆ ಈಗ ಗೂಗಲ್ ಪೇ ಬಂದಿದೆ, UPI ಬಂದಿದೆ ಮತ್ತು ಡಿಜಿಟಲ್ ಕರೆನ್ಸಿ ಬಂದಿದೆ ಅನ್ನುವಂಥ ಕಾರಣಕ್ಕಾಗಿ ಹಣವನ್ನು ಯಾರು ಇಟ್ಕೊಳ್ಳಲ್ಲ. ಆದರೆ ಅದಕ್ಕೆ ವ್ಯತಿರಿಕ್ತವಾಗಿ ಈಗ ಕಳ್ಳ ಏನು ಮಾಡ್ತಾನೆ, ಚಿನ್ನವನ್ನು ಕದಲಿಕ್ಕೆ ಶುರು ಮಾಡಿಬಿಡ್ತಾನೆ. ಚಿನ್ನ ಕಳ್ಳುವಾಗಲೂ ಕೂಡ ಅವನ ಪ್ಲ್ಯಾನ್ ಹೇಗಿತ್ತಂದರೆ, ಮೊದಲು ಸಿಟಿಲಿ ಮಾತ್ರ ಚಿನ್ನ ಇರ್ತಿತ್ತು. ಈಗ ಹಳ್ಳಿಗೂ ಕೂಡ ಹಳ್ಳಿಯ ಜನ ಸಿಟಿಗೆ ಬಂದು ದುಡಿದು ಅವರು ಕೂಡ ಚಿನ್ನ ಮಾಡಿಸ್ಕೊಂಡಿರ್ತಾರೆ. ಹಾಗಾಗಿ ಈಗ ಕಳ್ಳರು ಹಳ್ಳಿ ಕಡೆ ಮುಖ ಮಾಡಿದ್ದಾರೆ. ಯಾವ ಹಳ್ಳಿ ಕಡೆ ಅಥವಾ ಯಾವ ಮನೆಯನ್ನು ಟಾರ್ಗೆಟ್ ಮಾಡ್ತಾರೆ ಅಂದರೆ, ಯಾವ ಮನೆಯಲ್ಲಿ ಒಬ್ಬ ಜಾಬಿಗೆ ಹೋಗ್ತಾ ಇರ್ತಾನೆ, ಅವನ ಹೆಂಡತಿ ಪ್ರೆಗ್ನೆನ್ಸಿಗೋ ಅಥವಾ ತವರು ಮನೆಗೆ ಹೋದಾಗ ಆ ಏಕ ವ್ಯಕ್ತಿ ಇರುವಂಥ ಮತ್ತು ಆ ವ್ಯಕ್ತಿ ಮನೆಯನ್ನು ಲಾಕ್ ಮಾಡಿ ಕೆಲಸಕ್ಕೆ ಹೋಗುವಂಥ ಟೈಮಲ್ಲಿ ಅವರು ಟಾರ್ಗೆಟ್ ಮಾಡಿ, ನಾನು ನೋಡಿದ ಪ್ರಕಾರ ಒಂದೊಂದು ದಿನ 3-4 ಮನೆ ಕಳ್ಳತನ ಆಗ್ತಿದೆ. ಅಷ್ಟು ಪ್ರಕರಣಗಳು ಪೊಲೀಸ್ ಸ್ಟೇಷನಲ್ಲಿ ದಾಖಲಾಗ್ತಿದೆ. ಅದಕ್ಕೆ ಸರಳ ಪರಿಹಾರ ಅಂದರೆ, ಅಥವಾ ಒಂದು ಉತ್ತಮವಾದಂಥ ಪರಿಹಾರ ಅಂದರೆ, ನಿಮ್ಮ ಚಿನ್ನವನ್ನು ಆದಷ್ಟು ಬ್ಯಾಂಕ್ ಲಾಕರ್ನಲ್ಲಿ ಸೇಫ್ ಆಗಿ ಇಟ್ಕೊಂಡ್ರೆ ಅದು ಉತ್ತಮ. ನೀವೊಂದು 100 ಗ್ರಾಮ್
ಅಥವಾ 150 ಗ್ರಾಮ್ ಚಿನ್ನ ಅಂದರೆ ನೀವು ಲೆಕ್ಕ ಹಾಕಿ ಎಷ್ಟಾಗುತ್ತಂದರೆ, ನಾನು 1/4 kg ಚಿನ್ನದ ಬೆಲೆ ಅಂತ ಹೇಳಿಬಿಡ್ತೀನಿ, 50 ಲಕ್ಷ ಆಗುತ್ತೆ. ಸಿಂಪಲಿ ಈಗಂದರೆ ಒಂದು 10 ಗ್ರಾಮ್ ಚಿನ್ನದ ಆಭರಣದ ಬೆಲೆ 1,93,000 ಅಂದರೆ ಸರಿಸುಮಾರು 1 kg ಚಿನ್ನಕ್ಕೆ 2 ಕೋಟಿ ರೂಪಾಯಿ ಆಗುತ್ತೆ. 2 ಕೋಟಿ ರೂಪಾಯಿ ಆಗುತ್ತೆ. ನಾನು ಈ ಸಿಂಪಲ್ ಲೆಕ್ಕಾಚಾರದ ಪ್ರಕಾರ ನಿಮ್ಗೆ ಅರ್ಥವಾಗುವಂತ ಹೇಳೋ ಪ್ರಕಾರ, ನಿಮ್ಮ ಮನೆಯಲ್ಲಿ ಒಂದು 250 ಗ್ರಾಮ್ ಚಿನ್ನ ಇದೆ ಅಂದರೆ ಅದರ ಟೋಟಲ್ ಬೆಲೆ 50 ಲಕ್ಷ ಆಗುತ್ತೆ. ಹಾಗಾಗಿ 1, 2 ನಕ್ಲೆಸು, 1, 4 ಬಳೆ ಇತ್ತು ಅಂದ್ಕೊಳ್ಳಿ, ನಿಮ್ಗೆ 250 ಗ್ರಾಮ್ ಆಗುತ್ತಲ್ಲ, ಅದನ್ನು ಎಲ್ಲೋ ಒಂದು ಕಡೆ ಮನೇಲಿಡೋ ಬದಲು ಅಷ್ಟು ಒಂದು 250 ಗ್ರಾಮ್ ಚಿನ್ನ ಕಳ್ತನ ಆಯ್ತಂದ್ರೆ ನಿಮ್ಮ ಮನೆಯಿಂದ ಬರೋಬ್ಬರಿ 50 ಲಕ್ಷ ಹಣವನ್ನು ಕಳ್ಕೊಂಡಂಗೆ ಆಗುತ್ತೆ. ನಿಮ್ಮ ಚಿನ್ನದ ಬೆಲೆ ಆಗ ಮಾಡಿಸುವಾಗ 30,000 40,000 ರೂಪಾಯಿ ಇರ್ಬೋದಿತ್ತು, ಮತ್ತು 10-12 ಲಕ್ಷ ನೀವು ಮಾಡಿಸಿರ್ತೀರಿ. ಆದರೆ ಆ ಚಿನ್ನದ ಬೆಲೆ ಇದೀಗ 1/4 kg ಅಂದರೆ 250 ಗ್ರಾಮ್ ಚಿನ್ನದ ಬೆಲೆ ಇದೀಗ ಬರೋಬ್ಬರಿ 50 ಲಕ್ಷ ದಾಟಿದೆ. ಹಾಗಾಗಿ ನಿಮ್ಮಲ್ಲಿರುವಂಥ ಚಿನ್ನವನ್ನು ಯಾವುದೋ ಒಂದು ಚೈನವನ್ನು ಇಟ್ಕೊಂಡು, ಅಥವಾ ಮಾಂಗಲ್ಯ ಚೈನವನ್ನು ಇಟ್ಕೊಂಡು, ಅಥವಾ ಚಿಕ್ಕ ಉಂಗುರವನ್ನು ಇಟ್ಕೊಂಡು, ಚಿಕ್ಕ ಎಲ್ಲ ಚಿನ್ನವನ್ನು ಸಮೀಪದ ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಇಟ್ಟರೆ ಅದು ಉತ್ತಮ. ಮತ್ತು ಆ ಬ್ಯಾಂಕಲ್ಲಿ ಕೂಡ ನಿಮ್ಗೆ ಜಾಸ್ತಿ ಚಾರ್ಜನ್ನು ಮಾಡೋಲ್ಲ. ಅದನ್ನು ಕೂಡ ಹೇಳ್ತೇನೆ, ಯಾವ್ಯಾವ ಸ್ಲಾಟ್ ಇದೆ, ಯಾವ ಬ್ಯಾಂಕಲ್ಲಿ ಯಾವ ಸ್ಲಾಟ್ ಇದೆ, ಮತ್ತು ಇಷ್ಟು ಚಾರ್ಜ್ ಮಾಡ್ತಾರೆ, ಮತ್ತು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ಹೇಳ್ತೇನೆ. ನೀವು ನಿಮ್ಮ ಹತ್ತಿರದ SBI ಬ್ಯಾಂಕನ್ನು ಎನ್ಕ್ವೈರಿ ಮಾಡಿದಾಗ ಅಲ್ಲಿ 3-4 ಸ್ಲಾಟ್ ಇದೆ. ಅಂದರೆ ನಿಮಗೆ ಲಾಕರ್ಗಳನ್ನು ಕೊಡ್ತಾರೆ. ಒಂದು ಕೀ ಲಾಕರ್ ಕೀ ಬ್ಯಾಂಕಲ್ಲಿ ಇರ್ತದೆ, ಒಂದು ಕೀ ನೀವನ್ನು ಕೂಡ ನೀವು ಇಟ್ಕೊಳ್ಬೋದು. ಮತ್ತು ನಿಮಗೆ ಪ್ರತಿ ವರ್ಷ 12 ಸಲ ನಿಮ್ಮ ಬ್ಯಾಂಕಿಗೆ ಹೋಗಿ ನೀವು ಲಾಕರ್ ಓಪನ್ ಮಾಡಿ ನಿಮ್ಮ ಚಿನ್ನವನ್ನು ನೋಡ್ಕೊಂಡು ಬರ್ಬೋದು. 12 ಸಲ ನಿಮ್ಗೆ ನೋಡಲಿಕ್ಕೆ ಫ್ರೀ ಅವಕಾಶ ಇರುತ್ತೆ. ಮತ್ತು ಆ ಮಿಡ್ಲಲ್ಲೂ ಕೂಡ ನೀವು ಇದು ಚಿನ್ನವನ್ನು ವಾಪಸ್ ತೆಗೆದುಕೊಳ್ಬೋದು. ನಿಮ್ಗೆ ಬೇಕಾದಾಗ ತೆಗೆದುಕೊಳ್ಬೋದು ಮತ್ತು ವಾಪಸ್ ಇಡ್ಬೋದು. ಅದಕ್ಕೂ ಬೇರೆ ಬೇರೆ ಒಂದು ಸೌಲಭ್ಯ ಇದೆ. ಈ ಚಿನ್ನದ ಲಾಕರ್ ಇಡುವಾಗ ಆ ಲಾಕರ್ನ ಚಾರ್ಜ್ ಎಷ್ಟಾಗುತ್ತೆ ಅನ್ನೋದನ್ನು ಅರ್ಬನ್ ಮತ್ತು ಅಂದರೆ ಮೆಟ್ರೋ ಸಿಟಿಗೆ ಬೇರೆ ಬೇರೆ ಥರ ಇರುತ್ತೆ. ಬೆಂಗಳೂರಲ್ಲಿ ಸ್ಮಾಲಿಗೆ 1,050 ರೂಪಾಯಿ ಚಾರ್ಜ್ ಮಾಡ್ತಾರೆ ಪರ್ ಇಯರು. ಅದೇ ಹಳ್ಳಿಲಿ ಆಗ್ಬಿಟ್ರೆ, ಅಂದರೆ ನಿಮಗೆ ಅರ್ಬನ್ ಏರಿಯಾ ಆಗ್ಬಿಟ್ರೆ 1,000 ರೂಪಾಯಿ ಚಾರ್ಜ್ ಮಾಡ್ತಾರೆ ಪರ್ ಇಯರು. ಸ್ಮಾಲ್ ಲಾಕರ್ ಅಂತ ತೆಗೆದುಕೊಂಡ್ರೆ, ಅದೇ ಸ್ವಲ್ಪ ಮೀಡಿಯಂ ಲಾಕರ್ ಅಂತ ತೆಗೆದುಕೊಂಡ್ರೆ ಹಳ್ಳಿ ಕಡೆ ಅಥವಾ ನಮ್ಮ ತಾಲೂಕು ಪ್ಲೇಸಲ್ಲಿ 2,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಮ್ಮ ಸಿಟಿಯಲ್ಲಿ ಬೆಂಗಳೂರು ಅಂತ ಮೆಟ್ರೋ ಸಿಟಿಯಲ್ಲಿ 3,000 ರೂಪಾಯಿ ಚಾರ್ಜ್ ಮಾಡ್ತಾರೆ ಪರ್ ಇಯರು. ಅದೇ ಸ್ವಲ್ಪ ಲಾರ್ಜ್, ನಿಮ್ಗೆ ಸ್ವಲ್ಪ ಲಾರ್ಜ್ ಅಂದರೆ ಏನೋ ಒಂದು ಕಡ್ಗರ್ ಟೈಪ್ ಆಭರಣ ಇರುತ್ತೆ, ಸ್ವಲ್ಪ ಲಾರ್ಜ್ ಸ್ಕೇಲ ಒಂದು ಆಭರಣವನ್ನು ಇಡಬೇಕು, ಅಥವಾ ಡಾಕ್ಯುಮೆಂಟ್ಸ್ ಕೂಡ ಇಡ್ಬೋದು. ಅದಕ್ಕಾಗಿ ನಿಮಗೆ ಹಳ್ಳಿ ಕಡೆ ಆದರೆ ಅಥವಾ ತಾಲೂಕು ಪ್ಲೇಸ್ ಆದರೆ 5,000 ರೂಪಾಯಿ ಚಾರ್ಜ್ ಮಾಡ್ತಾರೆ ಪರ್ ಇಯರು. ಸಿಟಿ ಆದರೆ 600 ರೂಪಾಯಿ ಆಗುತ್ತೆ. ಸ್ವಲ್ಪ ಎಕ್ಸ್ಟ್ರಾ ಬೇಕು ಮತ್ತು ಸ್ವಲ್ಪ ದೊಡ್ಡದು ಬೇಕು ಅನ್ನುವಂಥ ಲಾಕರ್ ಸೈಜ್ ಬೇಕಂದರೆ ಅದು ಎಕ್ಸ್ಟ್ರಾ ಲಾರ್ಜ್ ಅಂತಾರೆ. ಅದಕ್ಕೆ ತಾಲೂಕು ಪ್ಲೇಸಲ್ಲಿ 7,000 ರೂಪಾಯಿ ಚಾರ್ಜ್ ಮಾಡ್ತಾರೆ, ಸಿಟಿಯಲ್ಲಾದರೆ 9,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇದು 1,000, 2,000, 5,000, 7,000 ಇಂಥ ಒಂದು ಸ್ಲಾಟ್ ಇದೆ. ಅದನ್ನು ನೀವು ಆ ಲಾಕರನ್ನು ಪರ್ಚೇಸ್ ಮಾಡಿ ನೀವು ಅಲ್ಲಿ ಚಿನ್ನವನ್ನು ಇಟ್ಕೊಂಡು ಒಂದು ಕೀ ಬ್ಯಾಂಕ್ ಮ್ಯಾನೇಜರ್ ಹ್ಯಾಂಡ್ ಓವರ್ ಮಾಡಿ ಒಂದು ಕೀಯನ್ನು ನೀವು ಇಟ್ಕೊಳ್ಬೋದು. ಮತ್ತು ಅದಕ್ಕೆ ಏನೇನು ಬೇಕಾಗುತ್ತೆ ಅಂದರೆ, ನೀವು ಹಣ ತುಂಬಬೇಕಾಗುತ್ತೆ, ಅಂದರೆ ಪರ್ ಇಯರ್ ಹಣ ತುಂಬಬೇಕಾಗುತ್ತೆ. ಅಂದರೆ 1,000 ಅಥವಾ 2,000 ಅಥವಾ 5,000 ಅಥವಾ 7,000 ಜೊತೆಗೆ 500 ರೂಪಾಯಿನ ನೀವು ರಿಜಿಸ್ಟ್ರೇಷನ್ ಫೀ ಅನ್ನುವಂಥ ಒಂದು ಅಮೌಂಟನ್ನು 500 ರೂಪಾಯಿ ತುಂಬಬೇಕಾಗುತ್ತೆ ಪರ್ ಇಯರು. ಜೊತೆಗೆ ನೀವು ಹಣವನ್ನು ಕೂಡ ಡಿಪಾಸಿಟ್ ಮಾಡಬೇಕಾಗತ್ತೆ. ಅದಕ್ಕೆ ಡಿಪಾಸಿಟ್ ಹಣಕ್ಕೆ ಬಡ್ಡಿ ಕೂಡ ಕೊಡ್ತಾರೆ. ಅದು ಸೇಫ್ಟಿ ಡಿಪಾಸಿಟ್ ಅಂತಾರೆ. ನೀವು 1,000 ರೂಪಾಯಿ ಅಥವಾ ನಾರ್ಮಲಿ 2,000 ರೂಪಾಯಿ ಲಾಕರ್ ತೆಗೆದುಕೊಂಡು, ಅಂದರೆ ಮೀಡಿಯಂ ಲಾಕರ್ ತೆಗೆದುಕೊಂಡಾಗ 3 ವರ್ಷ ಎಷ್ಟಾಗುತ್ತೆ, ಅದು 6,000 ರೂಪಾಯಿ ಆಗುತ್ತೆ. ಆ 3 ವರ್ಷ ಆಗುವಂಥ ಡಿಪಾಸಿಟ್ ಹಣವನ್ನು ನೀವು ಬ್ಯಾಂಕಲ್ಲಿ ಇಟ್ಕೊಳ್ಬೇಕಾಗತ್ತೆ, ಡಿಪಾಸಿಟ್ ಬೇಕಾಗುತ್ತೆ. ಮತ್ತು ಅದಕ್ಕೆ ಬರುವಂಥ ಹಣ ಕೂಡ ನಿಮ್ಗೆ ಕೊಡ್ತಾರೆ, ಬಡ್ಡಿ ಕೊಡ್ತಾರೆ, ಮತ್ತು ಕೊನೆಯಲ್ಲಿ ಆ ಅಮೌಂಟು ಕೂಡ ಕೊಡ್ತಾರೆ. ಆದರೆ ಸೇಫ್ಟಿ ಡಿಪಾಸಿಟ್ ಅಂತಾರೆ ಅದಕ್ಕೆ. ನೀವು 1,000 ರೂಪಾಯಿ ಅಥವಾ 2,000 ರೂಪಾಯಿ ಅದು ಪರ್ ಇಯರ್ ಕಟ್ಟಬೇಕಾಗುತ್ತೆ. ನಿಮ್ಮ ಡಿಪೆಂಡ್ಸ್ ಅಪಾನ್ ಯುವರ್ ಲಾಕರ್ ಸೈಜ್. ಜೊತೆಗೆ ನೀವು ಲಾಕರ್ ಸೈಜನ್ನು ಖರೀದಿ ಮಾಡುವಾಗ ಯಾವ ಸೈಜಲ್ಲಿ ಎಷ್ಟು ಹಣ ಇರುತ್ತಲ್ಲ ಅದರ 3 ಪಟ್ಟು ಹಣವನ್ನು ಬ್ಯಾಂಕಲ್ಲಿ ಡಿಪಾಸಿಟ್ ಇಡಬೇಕಾಗುತ್ತೆ, ಮತ್ತು ಆ ಹಣವನ್ನು ವಾಪಸ್ ಕೊಡ್ತಾರೆ. ನಾರ್ಮಲಿ SBI ಬ್ಯಾಂಕಲ್ಲಿ 25,000 ರೂಪಾಯಿ ಇಟ್ಕೊಳ್ತಾರೆ. ಜೊತೆಗೆ ನಿಮ್ಮ ಆ ಬ್ಯಾಂಕಲ್ಲಿ ನಿಮ್ಮ ಟ್ರಾನ್ಸಾಕ್ಷನ್ ಚೆನ್ನಾಗಿದೆ, ನೀವು ಸ್ಯಾಲರಿ ಅಕೌಂಟ್ ಇದೆ, ಮತ್ತು ನಿಮಗೆ ಒಂದು ದೊಡ್ಡ ವ್ಯವಹಾರದ ಒಂದು ಲಿಂಕ್ ಇದೆ ಅಂದರೆ ಇವು ಯಾವುದು ಕೇಳಲ್ಲ, ಡೈರೆಕ್ಟಾಗಿ ಹಣವನ್ನು ಯಾವುದು ಸೇಫ್ಟಿ ಲಾಕರ್ ಸೈಜ್ ಮುಖಾಂತರ ಅಷ್ಟು ಹಣ ಪಡ್ಕೊಳ್ತಾರೆ, ಮತ್ತು ನಿಮಗೆ ಗೋಲ್ಡನ್ನು ಅವ್ರು ಇಟ್ಕೊಳ್ತಾರೆ. ಇದು ಬೆಸ್ಟ್ ವಿಧಾನ ಅಂತ ಹೇಳ್ಬೋದು. ಯಾಕಂದರೆ ನೀವು 50 ಲಕ್ಷದ ಚಿನ್ನವನ್ನು ಕೇವಲ 2,000, 3,000 ರೂಪಾಯಿ ಇಟ್ಟು ಅದನ್ನು ಸೇಫಾಗಿ ಬ್ಯಾಂಕಲ್ಲಿ ಇಡೋದಿದೆಯಲ್ಲ, ಅದಕ್ಕಿಂತ ಉತ್ತಮವಾದಂಥದ್ದು ಮನೇಲಿ ಇಟ್ಕೊಳ್ಳೋದು ಭಾರಿ ಡೇಂಜರ್ ಆಗುತ್ತೆ. ನೀವು ಮನೆಯಲ್ಲಿ ಏನೇ ಇಟ್ಕೊಂಡ್ರು ಕೂಡ ಯಾವುದೋ ಒಂದು ಎಮರ್ಜೆನ್ಸಿ ಟೈಮಿಗೆ, ಅಥವಾ ಯಾವುದೋ ಒಂದು ಫಂಕ್ಷನಿಗೆ ಹೋಗಿರ್ತೀವಿ, ಅಥವಾ ಏನೋ ತೋಟ ಕೆಲಸಕ್ಕೆ ನೀವು ತೋಟ ಕೆಲಸಕ್ಕೆ ಹೋಗ್ತೀರಿ, ನಿಮ್ಮ ಮನೆಯವರು ಏನೋ ಒಂದು ಫಂಕ್ಷನಿಗೆ ಹೋಗಿರ್ತಾರೆ, ಆಗ ಮನೇಲಿ ಯಾರು ಇರಲ್ಲ. ಎಲ್ಲವನ್ನು ಅಧ್ಯಯನ ಮಾಡಿ ಕಳ್ಳರು ಇರ್ತಾರಲ್ಲ, ಕಳ್ಳರಿಗೆ ಭಾರಿ ಬುದ್ಧಿವಂತಿಕೆ ಇರುತ್ತೆ. ಯಾಕಂದರೆ ಕಳ್ಳರ ಅಂದ್ಕೊಳ್ಳಿ ಅದು ಕಳ್ಳತನದ ಒಂದು ಬುದ್ಧಿ ಇರುತ್ತೆ. ಹಾಗಾಗಿ ಅವ್ರು ಇದೀಗ ಚಿನ್ನ ಕಳ್ಳತನದ ಕಡೆಗೆ ದೊಡ್ಡದಾದಂಥ ಒಂದು ಪ್ಲ್ಯಾನ್ ಮಾಡಿದ್ದಾರೆ. ಮತ್ತು ಹಳ್ಳಿ ಕೂಡ ಚಿನ್ನ ಕಳ್ಳತನ ಅಂತ ಒಂದು ದೊಡ್ಡ ವಿಷಯ ಇದೆ. ದೊಡ್ಡದಾಗಿ ಪರಿಣಾಮಕಾರಿಯಾಗಿ ಅದು ಗೊಂದಲ ಮೂಡಿಸ್ತದೆ ಮತ್ತು ಹೆದರಿಕೆ ಕೂಡ ಮೂಡಿಸ್ತದೆ. ಇದರೆಲ್ಲದರ ಪರಿಣಾಮವಾಗಿ ನಾನು ಹೇಳೋದಂದರೆ, ಚಿನ್ನವನ್ನು ಆದಷ್ಟು ಬ್ಯಾಂಕ್ ಲಾಕರ್ನ ಇಟ್ಕೊಳ್ಳಿ. SBIನವ್ರು ನಮ್ಮ ಸಂಬಂಧಿಕರಲ್ಲ, HDFC ಅವರು ನಮ್ಮ ಸಂಬಂಧಿಕರಲ್ಲ. ಆದರೆ ನಿಮ್ಮ ಒಂದು ತಿಳುವಳಿಕೆಗಾಗಿ ನಾನು ಈ ವಿಡಿಯೋವನ್ನು ಬ್ಯಾಂಕ್ ಮ್ಯಾನೇಜರ್ಗೆಲ್ಲ ಫೋನ್ ಮಾಡಿ ಎಲ್ಲವನ್ನು ತಿಳ್ಕೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ.
ನಿಮ್ಮ ಚಿನ್ನವನ್ನು ಆದಷ್ಟು ಬ್ಯಾಂಕ್ ಲಾಕರ್ನ ಇಟ್ಕೊಂಡು ಕೇವಲ 2,000 3,000 ನಿಮ್ಮ ಚಿನ್ನದ ಒಂದು ಸೈಜಿಗೆ ತಕ್ಕಂತೆ ಆ ಲಾಕರ್ನ ಪರ್ಚೇಸ್ ಮಾಡಿದ್ರೆ ಅಲ್ಲಿ ಕೆಜಿ ಗಟ್ಟಲೆ ಚಿನ್ನ, ಸ್ಮಾಲಲ್ಲೂ ಕೂಡ ನೀವು ಕೆಜಿ ಗಟ್ಟಲೆ ಚಿನ್ನ ಇಡ್ಬೋದು. ಅದು ಸೈಜ್ 1 kg ಚಿನ್ನ ಇಡ್ಲಿಕ್ಕೆ ಆಗುತ್ತೆ. ಅಥವಾ ನಿಮಗೆ ಸ್ವಲ್ಪ ದೊಡ್ಡದು ಬೇಕು, 1 kg ಚಿನ್ನ ಇದೆ ನಂತರ 2,000 ರೂಪಾಯಿ ಕೊಟ್ಟರೆ ಆರಾಮಾಗಿ 1 ವರ್ಷಕ್ಕೆ ನೀವು 2,000 ರೂಪಾಯಿ ಕೊಡ್ಲಿಕ್ಕೆ ನಿಮ್ಗೆ ಏನು ಸಮಸ್ಯೆ ಆಗಲ್ಲ. ಯಾಕಂದರೆ ನಿಮ್ಮ 1 kg ಚಿನ್ನದ ಬೆಲೆ ಬರೋಬ್ಬರಿ 2 ಕೋಟಿ ರೂಪಾಯಿ ಇರುತ್ತೆ. ಒಂದು ವೇಳೆ ಆ ಕೆಜಿ ಚಿನ್ನವನ್ನು ಕದ್ಕೊಂಡ್ರೆ ಅವ್ರಿಗೆ ಮತ್ತೆ ಹುಡುಕ್ಬೇಕು, ಅಲ್ಲಿ ಏನೋ ಕಳ್ತನ ಆಗುತ್ತೆ, ಒಂದು ಸ್ವಲ್ಪ ಮಾರಿರ್ತಾನೆ ಮತ್ತು ಸ್ವಲ್ಪ ಮುರಿದಿರ್ತಾನೆ, ಆಮೇಲೆ ವಾಪಸ್ ಬಂದರೂ ಕೂಡ ಆ ಚಿನ್ನದ ಬೆಲೆ ಅಥವಾ ಆ ಚಿನ್ನ ಸರಿಯಾಗಿ ನಿಮ್ಗೆ ಸಿಗಲ್ಲ. ಅದಕ್ಕೆ ವರ್ಷಾನುಗಟ್ಟಲೆ ಕಾಯಬೇಕಾಗುತ್ತೆ. ಸಿಕ್ಕರೆ ಸಿಗ್ಬೋದು, ಸಿಗದ್ರಿಲ್ಲ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಆಗುತ್ತೆ. ಪಾಪ ಅವರು ಹುಡುಕ್ತಾರೆ, ಎಲ್ಲಂತ ಹುಡುಕ್ತಾರೆ ಅವರು ಕೂಡ. ಯಾಕಂದರೆ ದಿನಗಟ್ಟಲೆ ಊರೆಲ್ಲ ಕಳ್ತನ ಆದರೆ ಆ ಪೊಲೀಸ್ ಡಿಪಾರ್ಟ್ಮೆಂಟಿಗೂ ಸ್ವಲ್ಪ ಜವಾಬ್ದಾರಿ ಇರುತ್ತೆ. ಮತ್ತು ಅವರು ಎಷ್ಟಂತ ಹುಡುಕ್ತಾರೆ, ಅವರು ಕಳ್ಳರು ಹುಡುಕ್ಬೇಕಾಗತ್ತೆ, ಕ್ರೈಮನ್ನು ಸರಿ ಮಾಡಬೇಕಾಗತ್ತೆ, ಅಥವಾ ಬೇರೆ ಬೇರೆ ರಾಜಕಾರಣಿಗಳು ಬಂದು ಫಂಕ್ಷನ್ ಮಾಡಿದ್ರೆ ಅವರಿಗೂ ಕೂಡ ಸೆಕ್ಯೂರಿಟಿ ಕೊಡಬೇಕಾಗತ್ತೆ, ಮತ್ತು ಬೇರೆ ಬೇರೆ ಒಂದು ಸ್ಟಾರ್ ಹುಟ್ಕೊಂಡಿರ್ತಾರೆ ಅವ್ರಿಗೂ ಕೂಡ ಸೆಕ್ಯೂರಿಟಿ ಕೊಡಬೇಕಾಗುತ್ತೆ. ಇವೆಲ್ಲದರ ಹಿನ್ನೆಲೆಯಲ್ಲಿ ಆ ಪೊಲೀಸರಿಗೂ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನಮ್ಮ ಒಂದು ಸೇಫ್ಟಿಲಿ ನಾವು ಇರಬೇಕಂದ್ರೆ ನಮ್ಮ ಚಿನ್ನವನ್ನು ಆದಷ್ಟು ಬ್ಯಾಂಕ್ ಲಾಕರ್ನಲ್ಲಿ ಇಟ್ಕೊಂಡು ಬೇಕಾದಾಗ ಫಂಕ್ಷನ್ನಿಗೆ ಹಾಕೋದು ಸದ್ಯದ ಮಟ್ಟಿಗೆ ಉತ್ತಮ. ಯಾಕಂದರೆ ಚಿನ್ನದ ಬೆಲೆ ಈಗ ಸಾಮಾನ್ಯರು ಮುಟ್ಟುವಾಗಿಲ್ಲ, ಹಾಗಾಗಿ ಕಳ್ಳರು ಮಾತ್ರ ಮುಟ್ಟುವಂಥ ಪರಿಸ್ಥಿತಿ ಬಂದಿದೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್.